Divine Grace Igniter. ಕಳೆದೋದ ವಸ್ತುವನ್ನು ಹುಡುಕಿಕೊಡುವಲ್ಲಿ ನಮಗೂ ಪ್ರಭು ಕ್ರಿಸ್ತರ ನಡುವೆ ಕೊಂಡಿಯಾಗಿರುವ ಸಂತ ಅಂತೋಣಿಯವರ ಮಧ್ಯಸ್ಥಿಕೆಗೆ ನಿದರ್ಶನವಾಗಿರುವ ಒಂದು ಘಟನೆ ಈಗ ನಿಮ್ಮ ಮುಂದೆ. ಮುದ್ರಣಾಲಯದ ಸೌಲಭ್ಯ ಇಲ್ಲದ ಕಾಲವದು. ಸಂತ ಅಂತೋಣಿಯವರು ಬಹಳ ಪರಿಶ್ರಮದಿಂದ ಕೀರ್ತನೆಗಳನ್ನು ಸಂಗ್ರಹಿಸಿ ಅವುಗಳಿಗೆ ತಾವೇ ವ್ಯಾಖ್ಯಾನ ಮಾಡಿ ಚರ್ಮದ ಓಲೆಯ ಮೇಲೆ ಬರೆದಿಟ್ಟಿದ್ದರು. ಅದು ಆಧ್ಯಾತ್ಮಿಕ ಜೀವನದ ಬೆಳವಣಿಗೆಗೂ ಪಾಠ ಪ್ರವಚನಕ್ಕೂ ಬಹು ಉಪಯುಕ್ತವಾದ ವಸ್ತುವಾಗಿತ್ತು. ಒಂದು ದಿನ ಸನ್ಯಾಸಿಯೊಬ್ಬ ಮಠವನ್ನು ತೊರೆದು ಮನೆಗೆ ತೆರಳುವಾಗ ಕೀರ್ತನೆಗಳ ಓಲೆಯನ್ನು ತನ್ನೊಂದಿಗೆ ಕದ್ದುಕೊಂಡು ಹೋದನು. ಈ ದುಃಖದ ಸಂಗತಿ ಸಂತ ಅಂತೋಣಿಯವರಿಗೆ ತಿಳಿದಾಗ ಅವರು ಬಹಳ ಸಂಕಟಪಟ್ಟರು. ಅವರು ತಕ್ಷಣ ದೇವರಲ್ಲಿ ಆ ನಿರ್ಭಾಗ್ಯ ಸನ್ಯಾಸಿಯು ಮರಳಿ ಮಠಕ್ಕೆ ಬರುವಂತೆಯೂ ಮತ್ತು ಕೀರ್ತನೆಗಳ ಪುಸ್ತಕವನ್ನು ಸುರಕ್ಷಿತವಾಗಿ ತಮಗೆ ತಲುಪಿಸಬೇಕೆಂತಲೂ ದೈನ್ಯದಿಂದ ಪ್ರಾರ್ಥಿಸಿಕೊಂಡರು. ಕಳ್ಳ ಸನ್ಯಾಸಿ ಸೇತುವೆಯೊಂದನ್ನು ದಾಟುತ್ತಿರುವಾಗ ಭಯಂಕರವಾದ ರೂಪವೊಂದು ಪ್ರತ್ಯಕ್ಷವಾಗಿ, ನೀನು ಕದ್ದು ತರುತ್ತಿರುವ ಕೀರ್ತನಾ ಪುಸ್ತಕವನ್ನು ಪುನಃ ಮಠಕ್ಕೆ ಹೋಗಿ ಸೇರಬೇಕಾದ ಸನ್ಯಾಸಿಗೆ ಸೇರಿಸು ಎಂದು ಕಟ್ಟಾಜ್ಞೆಯನ್ನು ವಿಧಿಸಿತು. ಮೈಯೆಲ್ಲ ಬೆವತು ಹೋದ ಸನ್ಯಾಸಿ ಮಠಕ್ಕೆ ಹಿಂತಿರುಗಿದರು. ಸಂತ ಅಂತೋಣಿಯವರಿಗೆ ಕೀರ್ತನಾ ಪುಸ್ತಕವನ್ನು ಹಿಂತಿರುಗಿಸಿದರು ಮತ್ತು ಮಠದಲ್ಲಿ ಸ್ಥಿರವಾಗಿ ಸನ್ಯಾಸಿಯಾಗಿ ಉಳಿದರು. ಸಂತ ಅಂತೋಣಿಯವರು ತಮ್ಮ ಕಾಲಿಗೆ ಬಿದ್ದು ಕ್ಷಮೆ ಬೇಡಿಕೊಂಡ ಸನ್ಯಾಸಿಯ ಪಾಪವನ್ನು ಮನಸ್ಸಾರೆ ಮನ್ನಿಸಿದರು. ತಮ್ಮ ಪ್ರಾರ್ಥನೆಯ ದೆಸೆಯಿಂದ ಫಲಕೊಟ್ಟ ಪರಮಾತ್ಮನಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು. ಹೌದು ಆತ್ಮೀಯರೇ, ಈ ಕಾರಣದಿಂದಲೇ ನಾವು ಕಳೆದು ಹೋದ ವಸ್ತುವನ್ನು ಸಂತ ಅಂತೋಣಿಯವರಲ್ಲಿ ಭಕ್ತಿಯಿಂದ ಕೇಳಿದರೆ ನಮಗೆ ಖಂಡಿತವಾಗಿಯೂ ಆ ವಸ್ತು ಸಿಕ್ಕೇ ಸಿಗುತ್ತದೆ. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.